ಘಲ್ಲೆನು ತಾವು ಗೆಜ್ಜೆ ಸ್ನೇಹಿತರೆ ನೋಡಿ, ಈ ದಿನ ಅಜ್ಜಂಪುರ ತಾಲೂಕಿನ ಹೆಬ್ಬೂರು ಗ್ರಾಮದಲ್ಲಿದ್ದೀನಿ. ನೋಡಿ, ಹಳ್ಳಿಯ ಮಕ್ಕಳು ಯಾವ ರೀತಿಯಾಗಿ ಒಂದು ಎತ್ತುಗಳನ್ನು ಶೃಂಗಾರ ಮಾಡುವ ಮೂಲಕ ಮೆರವಣಿಗೆ ಮಾಡುವ ಮುಖಾಂತರ ಇವತ್ತು ಅಂತರಗಟ್ಟೆ ಜಾತ್ರೆಗೆ ತಲುಪುವ ಒಂದು ನಿರೀಕ್ಷೆಯಲ್ಲಿದ್ದಾರೆ. ನೋಡಿ, ಇವರು ಸುಮಾರು ಒಂದು 40 ವರ್ಷಗಳಿಂದ ಸತತವಾಗಿ ಅಂತರಗಟ್ಟೆಗೆ ಬಿಡದೆ ಹೋಗ್ತಾ ಇದ್ದಾರಂತೆ ಸ್ನೇಹಿತರೆ. ನೋಡಿ, ಹೆಣ್ಣು ಮಕ್ಕಳ ಒಂದು ಪಾತ್ರನೂ ಕೂಡ ಈ ಒಂದು ಮೆರವಣಿಗೆಗೆ ತುಂಬ ಮುಖ್ಯವಾಗಿದೆ. ಬನ್ನಿ, ಇವರು ಪ್ರತಿ ವರ್ಷ ಯಾವ ರೀತಿಯಾಗಿ ಜಾತ್ರೆ ತಲುಪ್ತಾ ಇದ್ರು, ಈ ವರ್ಷ ಯಾವ ರೀತಿಯಾಗಿ ಹೊರಟಿದ್ದಾರೆ, ಯಾವ ರೀತಿಯಾದ ಒಂದು ಸಮಾರಂಭದಿಂದ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಸ್ನೇಹಿತರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಮೊದಲಿಗೆ ನಿಮ್ಮ ಹೆಸರು, ನಿಮ್ಮ ಒಂದು ಗ್ರಾಮದ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಅನಿತಾ ಅಂತ. ಈ ಮನೆಯವರು ನನ್ನ ಸೋದರ ಮಾವ ಕುಮಾರಪ್ಪ ಅಂತ. ಇದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು, ಅಜ್ಜಂಪುರ ತಾಲೂಕು ಮತ್ತು ಹೆಬ್ಬೂರು ಗ್ರಾಮ ಅಂತ. ಈ ಊರಿನಲ್ಲಿ ಸುಮಾರು ವರ್ಷಗಳಿಂದ ಹಿಂದಿನಿಂದ ಪರಂಪರಾನುಗತವಾಗಿ ಜಾತ್ರಾ ಮಹೋತ್ಸವಕ್ಕೆ ಗಾಡಿಯನ್ನು ಹೂಡ್ತಕ್ಕಂಥ ಒಂದು ಪದ್ಧತಿಯನ್ನು ಮಾಡ್ಕೊಂಡಿದ್ದಾರೆ. ಇದು ಒಂದು ಕೂಡು ಕುಟುಂಬ. ನಮ್ಮದು ಪುರ್ದಜ್ಜಾರ್ ವಂಶಸ್ಥರು ಅನ್ನೋ ನಮ್ಮ ತಾತ ಅವರ ಮನೆತನ. ತುಂಬ ಕೂಡು ಕುಟುಂಬ, ಒಗ್ಗಟ್ಟಿನ ಕುಟುಂಬ. ಪಂಚಪಾಂಡವರಂತೆ 5-6 ಮಂದಿ ನಮ್ಮ ಮಾವಂದಿರಿದ್ದು ತುಂಬ ಒಗ್ಗಟ್ಟಿನಿಂದ ಇವರು ಗಾಡಿಯನ್ನು ಹೂಡ್ತಕ್ಕಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ. ಈ ಪದ್ಧತಿ ಇನ್ನೂ ಮುಂದುವರೆಯಲಿ ಅನ್ನೋದು ನಮ್ಮ ಅತ್ತೆಯವರು, ಹಿರಿಯವರಾಗಿದ್ದ ಕುಮಾರತ್ತೆ ಅಂತ ಅವರು ತೀರ್ಕೊಂಡಿದ್ದಾರೆ. ಅವ್ರ ಮಹದಾಸೆ ಆಗಿತ್ತು. ಆ ರೀತಿಯಾಗಿ ವರ್ಷನೂ ಹೂಡ್ತಾ ಇದ್ದೀವಿ. ತುಂಬ ಅದ್ಧೂರಿಯಾಗಿ, ವಿಜೃಂಭಣೆಯಿಂದ, ತುಂಬ ಆಸಕ್ತಿಯಿಂದ, ಮನಸ್ಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಅವರು ಹೂಡ್ತಾರೆ. ಆ ದೇವಿಯ ಮೇಲಿನ ಕೃಪೆ ಅವ್ರ ಮೇಲೆ ಯಾವಾಗಲೂ ಇರಲಿ ಅನ್ನೋದು ನಮ್ಮ ಆಶಯ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇವರ ಮನೆ ಹಿರಿಕರಿಲ್ಲ, ಅವರ ಒಂದು ಮಹದಾಸೆ ಪ್ರತಿ ವರ್ಷ ಅಂತರಗಟ್ಟೆ ಜಾತ್ರೆಗೆ ಹೋಗ್ಬೇಕು ಅನ್ನೋದು. ನೋಡಿ, ಆ ಒಂದು ಮಹದಾಸೆಯನ್ನು ಅವರ ಮಕ್ಕಳು ನೆರವೇರಿಸ್ತಿದ್ದಾರೆ. ನೋಡಿ, ಆ ರೀತಿಯಾದ ಒಂದು ಸಂದರ್ಭವನ್ನು ಕುರಿತು ಮಾತಾಡ್ತಿದ್ದಾರೆ. ಮೇಡಮ್, ಯಾವ ರೀತಿಯಾದ ವ್ಯವಸ್ಥೆ, ನೀವು ಕೂಡ ಹೋಗ್ತೀರಾ ಜಾತ್ರೆಗೆ? ಹೋಗ್ತೀವಿ ಸರ್. ನಾವೆಲ್ಲ ಗಾಡಿ ಮೇಲೆ ಎಲ್ಲ ಗಂಡು ಮಕ್ಕಳು ಎಲ್ಲ ಹೋಗ್ತಾ ಇದ್ವಿ. ರೊಟ್ಟಿ ಬುತ್ತಿ ಎಲ್ಲ ಮಾಡ್ಕೊಂಡು ತುಂಬಾ ಸಂತೋಷದಿಂದ ಹೋಗ್ತಾ ಇದ್ವಿ. ಮೇಡಮ್, ಇವತ್ತಿನ ಕಾಲದಲ್ಲಿ ಐಷಾರಾಮಿ ಜೀವನ ಮಾಡ್ತಿದ್ದಾರೆ ಜನ, ಅಂಥದ್ರಲ್ಲಿ ನೀವು ಎತ್ತಿನ ಗಾಡಿಲಿ ತಲುಪುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ಖುಷಿಗೆ ಒಂದು ಪಾರನೇ ಇಲ್ಲಲ್ಲ? ಇದು ಹಿಂದಿನಿಂದ ಮಾಡ್ಕೊಂಡಿರೋ ಒಂದು ಪರಂಪರೆ. ಆ ಪರಂಪರೆ ರೂಢಿ ಸಂಪ್ರದಾಯಗಳನ್ನ ಬಿಡಬಾರ್ದು. ಅಂತರಗಟ್ಟೆ ಜಾತ್ರೆಯಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಫೆಬ್ರವರಿ ಜನವರಿ ಎಂಡಲ್ಲಿ ಬರುತ್ತೆ. ಆ ಒಂದು ತಿಂಗಳು ಹಿಂದಿನಿಂದ ಮಾಡಿರೋಂಥ ಇವ್ರೊಬ್ಬರೇ ಅಂತ ಅಲ್ಲ, ಇಡೀ ಊರಲ್ಲೇ ಸುಮಾರು ಜನ ಹುಡ್ತಾರೆ. ಅವರೆಲ್ಲರೂ ಕೂಡ ತುಂಬ ಆಸಕ್ತಿಯಿಂದ ಹೋರಿಗಳನ್ನು ಲಕ್ಷಾಂತರ ರೂಪಾಯಿ, 2 ಲಕ್ಷ ಗಟ್ಟಲೆ ಕೊಟ್ಟು ಹೂಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶೆ. ಈ ರೀತಿಯಾಗಿ ಒಂದು ದನಕರುಗಳ ಸಂರಕ್ಷಣೆ ಆಗ್ತಿದೆಯಲ್ಲ? ಹೌದೌದು. ಇಲ್ಲ ಅಂದಿದ್ರೆ ಯಾರು ದನಕರನ್ನೇ ನೋಡ್ತಾ ಇರ್ಲಿಲ್ಲ. ತಾಯಿ ಆಶೀರ್ವಾದ ಹೇಗಿದೆ ನಿಮ್ಮ ಮನೆ ಮೇಲೆ? ದುರ್ಗಾಂಬಾ ದೇವಿ ಆಶೀರ್ವಾದ ಯಾವಾಗ್ಲೂ ಇದೆ ಸರ್. ಎಲ್ಲಾ ದನ ಕರಿಗಳಿಗೂ ಊರು ಉದ್ಧಾರಕ್ಕೂ ಆಗಿರ್ಬೋದು. ಇವ್ರ ಮನೆಯಲ್ಲೂ ತುಂಬಾ ದನ ಕರುಗಳು ಕಟ್ಟಿದ್ದಾರೆ. ಇವ್ರ ವಂಶಸ್ಥರಿಗೂ ಒಳ್ಳೇದಾಗ್ಲಿ, ಆ ತಾಯಿಯ ಕೃಪೆ ಯಾವಾಗ್ಲೂ ಸದಾ ಇವ್ರ ಮೇಲೆ ಇರ್ಲಿ ಅಂತ ನಾವು ಕೂಡ ಬಯಸ್ತೇವೆ. ಮೇಡಮ್, ನಿಮ್ಮ ಮನೆ ರಾಸುಗಳಿಗೆ ಏನಾದ್ರು ಹೆಸರಿಟ್ಟಿದ್ದೀರಾ? ರಾಮ ಮತ್ತೆ ಸೂರ್ಯ ಅಂತ. ನೋಡಿ ಸ್ನೇಹಿತರೆ, ರಾಮ ಮತ್ತೆ ಸೂರ್ಯ ಅಂತ ರಾಸುಗಳಿಗೆ ಹೆಸರಿಟ್ಟಿದ್ದಾರೆ. ಇವು ಬೇಸಾಯ ಮಾಡೋಂಥ ರಾಸುಗಳು ಸ್ನೇಹಿತರೆ. ಒಳ್ಳೆ ಚೆನ್ನಾಗಿ ಸಾಕಿದ್ದಾರೆ. ಇವತ್ತು ಇವ್ರ ಊರಿನ ಗ್ರಾಮದ ಜನಗಳನ್ನ ಅಂತರಗಟ್ಟೆ ಜಾತ್ರೆಗೆ ಕೊಂಡೊಯ್ತಿದ್ದಾವೆ ಈ ರಾಸುಗಳು. ನೋಡಿ, ತುಂಬಾ ಖುಷಿ ಆಯ್ತು. ಹಳ್ಳಿ ಗ್ರಾಮದ ಈ ಒಂದು ಸಂಭ್ರಮಾಚರಣೆ, ಇದು ಹಳ್ಳಿಯ ರೈತರ ಜಾತ್ರೆ ಅಂತಾನೆ ಹೇಳ್ಬೋದು. ಇದು ದನಕರುಗಳ ಒಂದು ಮೂಲ, ದನಕರುಗಳದೇ ಜಾತ್ರೆ ಹೇಳ್ಬೋದು. ನೋಡಿ ಸ್ನೇಹಿತರೆ, ದನಕರುಗಳಂದರೆ ತುಂಬ ಪ್ರೀತಿ. ಯಾವುದೇ ಕಾರಣಕ್ಕೂ ದನಕರುಗಳ ಮೇಲೆ ನಾವು ಜಾತ್ರೆಗೆ ತಲುಪಿದ್ದೇ ಆಗಿದ್ದರೆ ನಮ್ಮ ದನಕರುಗಳಿಗೆ ಯಾವುದೇ ರೋಗ ರುಜಿನಗಳು ಬರೋದಂಗಿರಲಿ, ಇವುಗಳಿಗೆ ಹೆಚ್ಚಿನ ಒಂದು ಆರೋಗ್ಯ ಕೊಡಲಿ ಅಂತೇಳಿ ತಾಯಿಯ ಕೃಪೆಗೆ ರೈತರು ಪಾತ್ರರಾಗ್ತಾರೆ. ಅದೇ ರೀತಿ ರೈತರನ್ನು ಕಾಪಾಡ್ಕೊಂಡು ಬಂದಿದ್ದಾಳೆ ಸ್ನೇಹಿತರೆ. ನೋಡಿ, ಇದು ಹೆಬ್ಬೂರಿನ ಗ್ರಾಮಸ್ಥರ ಒಂದು ಮಾಹಿತಿ. ಇವ್ರ ಮಕ್ಕಳು ಭೋಗರಾಜ್ ಮತ್ತೆ ಸುನಿಲ ಅಂತ ತುಂಬಾ ವಿಜೃಂಭಣೆಯಿಂದ ಅವ್ರನ್ನ ಅಲಂಕರಿಸಿ ಆ ರಾಸುಗಳಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಕಳಿಸ್ಬೇಕು. ಹೆಣ್ಮಕ್ಳು ಸ್ನೇಹಿತರೆ, ಈ ಒಂದು ಸಮಾರಂಭದಲ್ಲಿ ಗಂಡು ಮಕ್ಕಳ ಪಾತ್ರನೇ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಅಂತರಲ್ಲಿ ನೋಡಿ, ಹೆಣ್ಮಕ್ಳು ಕೂಡ ಲವಲವಿಕೆಯಿಂದ ಓಡಾಡ್ಕೊಂಡು ಈ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇನ್ನೊಂದು ವಿಚಾರ ಸರ್, ನಾವು ಸಣ್ಣ ಮಗುವಿಂದ ಇವಳು ನನ್ನ ಮಗಳು, ಈ ಮಗುವಿಂದನೂ ನಮ್ಮ ಮಾವ ಬೈಕಲ್ಲಿ ಕರ್ಕೊಂಬಂದು ಇಲ್ಲಿ ಗಾಡಿ ಉಡಿಸ್ಕೊಂಡು ಸುಮಾರು ವರ್ಷ ಹೋಗಿ ಮತ್ತೆ ಟ್ಯಾಕ್ಟ್ರಿ ತಂದ್ರು. ಆವಾಗನೂ ಸುಮಾರು ವರ್ಷದಿಂದನೂ ನಮಗೆ ಬಟ್ಟೆ ಕೊಡಿಸ್ಕೊಂಡು ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಇನ್ನೂ ಕರಿತಾ ಇದ್ದಾರೆ. ಮುಂದೆನೂ ಈ ಸಂಪ್ರದಾಯ ನಡ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಆಶೆ. ಮೇಡಮ್, ಇವ್ರೇನಾದ್ರು ಒಳ್ಳೆ BMW ಕಾರ್ ತಂದಿದ್ದೀನಿ, ಬನ್ನಿ ಜಾತ್ರೆಗೆ ಹೋಗೋಣ ಅಂದ್ರೆ ನಿಮ್ಗೆ ಖುಷಿ? ಅದರಲ್ಲಿ ಖುಷಿ ಇರಲ್ಲ ಸರ್. ನಮ್ಮ ಕಾರಲ್ಲಿ ನಾವು ಹೋಗ್ತೀವಿ ಅಂತೀವಿ. ಈ ಒಂದು ಎತ್ತು ಅನ್ನೋದಕ್ಕಿಂತ ಈ ಬಸವಣ್ಣನ ಮೇಲೆ ಹೋಗೋ ಅಂತ ಒಂದು ಸಂಭ್ರಮನೇ ಬೇರೆ ಸರ್. ಬೆಲೆ ಕಟ್ಟಕ್ಕಾಗದೆ ಒಂದು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ ಸ್ನೇಹಿತರೆ, ಅವರು ಅಂತರಗಟ್ಟೆ ಜಾತ್ರೆಗೆ ಹೊರಟಿದ್ದಾರೆ. ಬನ್ನಿ ಯಾವ ರೀತಿಯಾಗಿ ಹೋಗ್ತಾರೆ, ಒಂದು ಮೆರವಣಿಗೆ ಮುಖಾಂತರ ಹೊರಟಿದ್ದಾರೆ. ಆ ಒಂದು ವಿಡಿಯೋನ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಒಳ್ಳೇದಾಗ್ಲಿ ಮೇಡಮ್. ಪ್ರತಿ ವರ್ಷ ಇದೇ ತರ ನಿಮ್ಮ ಕುಟುಂಬಕ್ಕೆ ತಾಯಿ ಆಶೀರ್ವಾದ ಇದೆ, ಹೀಗೆ ಇರಲಿ, ನೀವು ಇದೇ ರೀತಿ ಹೋಗ್ತಾ ಇರೋದು ನಮ್ಮ ರೈತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ.
ಜನ ಹೊರಟೆ ಬಂದೆ, ಈಗ ಊರು ಬಿಟ್ಟೆ ಬಂದೆ. ಒಂದು 5 ನಿಮಿಷ ಅಲ್ಲಿ ಇರ್ತೀನಿ. ಹಂಗೇರು ಬಾಬಾ ಅಣ್ಣ ಒಂಚೂರು ಇಟ್ಲಬಲ್ಲ ನೀವು ಎತ್ಕೊಳ್ಳಂಗಿರ್ಲಬಲ್ಲ. ಹಾಂ